5 ಎಕರೆಗಿಂತ ಕಡಿಮೆ ಭೂಮಿ ಹೊಂದಿರುವ ಬಡ ಸಾಗುವಳಿದಾರರನ್ನ ಯಾವುದೇ ಕಾರಣಕ್ಕೂ ಒಕ್ಕಲೆಬ್ಬಿಸಬಾರದು. ಈ ಬಗ್ಗೆ ಮುಖ್ಯಮಂತ್ರಿಗಳು ಹಾಗೂ ಅರಣ್ಯ ಸಚಿವರು ಸ್ಪಷ್ಟ ಸೂಚನೆ ನೀಡಿದ್ದಾರೆ ಎಂದು ಶಾಸಕ ಎಚ್.ಡಿ. ತಮ್ಮಯ್ಯ ಹೇಳಿದರು. ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದ ಕುಮಾರಗಿರಿ ಕ್ಷೇತ್ರದ ಸಭಾಂಗಣದಲ್ಲಿ ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ, ಬಗರ್ ಹುಕುಂ ರೈತ ಸಂಘ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರೈತರ ಜನಜೀವನ ಉಳಿಸುವಂತೆ ಆಯೋಜಿಸಿದ ರೈತ ಸಮಾವೇಶದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ನಿನಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ನಾನು ಪ್ರಯತ್ನವನ್ನ ವಿಜಯ್ ಕುಮಾರ್, ರಘು ಇವರೆಲ್ಲರೂ ಹೇಳ್ದಂಗೆ ಒಂದು 25 ಸಲಕ್ಕಿಂತ ಜಾಸ್ತಿ ಬಂದಿದ್ದಾರೆ. ಬಂದಾಗ ಯಾವಾಗ್ಲೂ ಅವ್ರ ಸ್ವಂತಕ್ಕೆ ಏನೂ ಕೇಳಿಲ್ಲ. ಅವ್ರು ಕೇಳಿದ್ದು ನಿಮಗೆ ನ್ಯಾಯ ಒದಗಿಸ್ಬೇಕು, 35-40 ವರ್ಷದಿಂದ ನಿಮಗೆ ನ್ಯಾಯ ಒದಗಿಸ್ಬೇಕು ಅಂತ. ಹಾಗಾಗಿ ಅವರು ಬಹಳ ವಿವರವಾಗಿ ಏನ್ ಹೇಳಿದಾರೋ ಅದನ್ನ ಈಗಾಗಲೇ ಅವ್ರ ಜೊತೆ ನಾವು ಜಿಲ್ಲಾಧಿಕಾರಿಗಳು ಮತ್ತೆ ಅರಣ್ಯ ಇಲಾಖೆಯ ಅರಣ್ಯ ಉಪಸಂರಕ್ಷಣಾಧಿಕಾರಿಗಳನ್ನ ಜಂಟಿಯಾಗಿ ಕೂರಿಸಿ ಇವ್ರ ಜೊತೆ ಉಸ್ತುವಾರಿ ಸಚಿವರ ಜೊತೆ ಕೂರಿಸಿ ಸಭೆ ಮಾಡಿದ್ರ ಫಲ ಒಂದಷ್ಟು ಸಂಪೂರ್ಣ ಅಲ್ಲ, ಒಂದು 70 ಭಾಗ ಒಂದು ಹಂತಕ್ಕೆ ಬಂದಿದೆ. 70 ಭಾಗ ಬಂದಿದೆ. ಇದನ್ನ ಸಂಪೂರ್ಣ ಆದಾಗ ಇದಕ್ಕೆ ರಿಸಲ್ಟ್ ಯಾವಾಗಲೂ ಏನು ಅಂದ್ರೆ ನಮಗೆ ಫಲಿತಾಂಶ ಬರೋವರೆಗೂ ಅದಕ್ಕೆ ಬೆಲೆ ಇಲ್ಲ. ಫಲಿತಾಂಶ ಯಾವುದು ಅಂದ್ರೆ 100% ಆಗಿ ನಿಮಗೆಲ್ಲರಿಗೂ ನ್ಯಾಯ ಸಿಗ್ಬೇಕು. ತಂಡದವರು ನನ್ನನ್ನು ಭೇಟಿ ಮಾಡಿದ್ರು. ಅವಾಗ ಹೇಳಿದ್ರು, ಸರ್ ಹಿಂಗೆ 1 to 5 ಪೋಡಿ ಸಂಬಂಧವಾಗಿ ತಮ್ಮ ಪೋರ್ಟಲ್ನಲ್ಲಿ ಸುಮಾರು 800 ಅರ್ಜಿಗಳು ಪೆಂಡಿಂಗ್ ಇದೆ ಅಂತ ಹೇಳಿದರು. 800 ಸರ್ವೆ ನಂಬರ್ಸ್ ಅಂದರೆ ಇದರಿಂದ ತಹಸೀಲ್ದಾರ್ ಕಚೇರಿಯಿಂದ ನಮಗೆ ಫಾರ್ವರ್ಡ್ ಆಗಿರುವಂಥದ್ದು. ಆಮೇಲೆ ನಾವು ನಂತರ ಅದನ್ನು ಒಂದು ಡ್ರೈವ್ ರೀತಿ ಮಾಡಿದ್ವಿ. ಅಂದರೆ ನನ್ನ ಪೋರ್ಟಲಲ್ಲಿ ಉಳ್ಕೊಂಡಿದ್ರೆ ಏನೂ ಪ್ರಯೋಜನ ಆಗಲ್ಲ. ಇಲ್ಲ ಅದನ್ನು ಪರಿಶೀಲನೆಗೆ ಕೆಳಗಡೆ ಕಳಿಸ್ಬೇಕು, ಇಲ್ಲ ಏನಾದ್ರೂ ಅವಶ್ಯಕತೆ ಇದ್ದರೆ ತಹಸೀಲ್ದಾರ್ ಅವರಿಗೆ ಕಳಿಸ್ಕೊಡ್ಬೇಕಾಗಿತ್ತು. ಅದನ್ನು ನಾವು ಇಮಿಡಿಯೇಟಾಗಿ ಎಲ್ಲ ಕ್ಲಿಯರ್ ಮಾಡಿಸಿದ್ದೀವಿ. 800 ಏನು ಇತ್ತು ನಮ್ಮ ಪೋರ್ಟಲಲ್ಲಿ ಅದೆಲ್ಲವೂ ಆಲ್ಮೋಸ್ಟ್ ಈ 2 ಮಂತ್ಸಲ್ಲಿ ಇಮಿಡಿಯೇಟಾಗಿ ಡ್ರೈವ್ ಮಾಡಿ ಅದನ್ನು ನಾವು ಕ್ಲಿಯರ್ ಮಾಡಿದ್ದೀವಿ. ಅದೆಲ್ಲ ಫೀಲ್ಡಲ್ಲಿ ನಮ್ಮ DRFOs ಮತ್ತು ಇವರು ಎಲ್ಲರೂ ಸರ್ವೆ ಮಾಡಿ ಒಪಿನಿಯನ್ ತೊಗೊಂಡು ಇಮಿಡಿಯೇಟಾಗಿ ಹಲವಾರು ಫೈಲ್ಸನ್ನ ನಾವು ಕಳಿಸ್ಕೊಟ್ಟಿದ್ದೀವಿ. ಅದೇ ರೀತಿ ಅಲಿನಿಯೇಷನ್ಗೆ ಅಂತ ತುಂಬ ಫೈಲ್ಸ್ಗಳು ನಮ್ಮಲ್ಲಿ ಬರ್ತಾಯಿತ್ತು. ನಮ್ಗೆ 15 ದಿನ ಸಮಯ ಇರುತ್ತೆ. ಅದನ್ನು ಸಹ ಯಾವುದೂ ಪೆಂಡಿಂಗ್ ಇರುವಾಗೆ ನಾವು ಇಮಿಡಿಯೇಟಿಗೆ ಕ್ಲಿಯರ್ ಮಾಡಿ ಕಳಿಸಿಕೊಟ್ಟಿದ್ದೀವಿ. ವಿಜಯ್ ಕುಮಾರ್ ಅವರು ನಾನು ಬಂದ ತಕ್ಷಣ ದೇವಸ್ಥಾನದ ಸಭಾಂಗಣದ ಅಲ್ಲಿ ಆವರಣದಲ್ಲಿ ಹಲವಾರು ವಿಚಾರಗಳನ್ನು ನನಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ 4-5 ವಿಚಾರಗಳು ಭಾರಿ ಮುಖ್ಯ ಇದೆ. ಒಂದು ಪರಿಭಾವಿತ ಅರಣ್ಯ ಅಂತ ಹೇಳಿದ್ದಾರೆ, ಡೀಮ್ ಫಾರೆಸ್ಟ್. ಎರಡನೇದು ಸೆಕ್ಷನ್ 4 ನೋಟಿಫಿಕೇಶನ್ ಆಗಿದೆ, ಅದು FSO ಅವರು ತೀರ್ಮಾನ ಮಾಡ್ತಾ ಇದ್ದಾರೆ. ಮೂರನೇದು ನೋಟಿಫಿಕೇಶನ್ ಆಗಿಬಿಟ್ಟಿದೆ, ಅದರೊಳಗಡೆ ಗ್ರ್ಯಾಂಟ್ಸ್ ಇದೆ. 1980ಕ್ಕಿಂತ ಪೂರ್ವದಲ್ಲಿ ಗ್ರ್ಯಾಂಟ್ಸ್ ಆಗಿರೋದಿದೆ, ಅದು ನಂತರ ಗ್ರ್ಯಾಂಟ್ಸ್ ಆಗಿರೋದಿದೆ, ಮತ್ತು ಹಲವಾರು ಹೆಚ್ಚುವರಿ ಪ್ರಕರಣಗಳು ಸಹ ಅದರಲ್ಲಿ ಇದ್ದಾವೆ. ಇನ್ನೊಂದು 4ನೇ ಪ್ರಕರಣ ಕನ್ಸರ್ವೇಷನ್ ರಿಸರ್ವ್. ಏನು ಮುಳ್ಳಯ್ಯನಗಿರಿ ಕನ್ಸರ್ವೇಷನ್ ರಿಸರ್ವ್ ಮಾಡೋದಕ್ಕೆ ಪ್ರಸ್ತಾವನೆ ಹೋಗಿ ಸರ್ಕಾರದ ಮಟ್ಟದಲ್ಲಿ ಹೋಗಿ ಮತ್ತೆ ವಾಪಸ್ ಬಂದಿದೆ. ಅದರದ್ದು ಬಗ್ಗೆ ಒಂದು ಅವರು ಗಮನ ಸೆಳೆದರು. ಇಷ್ಟು ಮೇಜರ್ ವಿಚಾರಗಳು ನಮ್ಮಲ್ಲಿರುವಂಥದ್ದು. ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಅಧ್ಯಕ್ಷರಾದ ಎಸ್. ವಿಜಯಕುಮಾರ್ ಅವರು ಮಾತನಾಡಿ, ರೈತರ ಭೂಮಿಗಳನ್ನು ಡೀಮ್ಡ್ ಫಾರೆಸ್ಟ್, ಮೀಸಲು ಅರಣ್ಯ ಅಧಿಸೂಚನೆ, ಸೂಕ್ಷ್ಮ ಪ್ರದೇಶ ಮೀಸಲು ಯೋಜನೆಗಳೆಂದು ಸಬೂಬು ನೀಡಿ ರೈತರಿಗೆ ಕಿರುಕುಳ ನೀಡಲಾಗುತ್ತಿದೆ ಎಂದರು. ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಏನು ಅಲ್ಲಂಪುರ ಆರಂಭ ಆಗ್ತದೆ, ಆ ಅಲ್ಲಂಪುರದಿಂದ ಹತ್ತಿಗಿರಿವರೆಗೆ ಏನು ಚಿಕ್ಕಮಗಳೂರು ತಾಲೂಕು ಎಂಡ್ ಆಗ್ತದೆ, ಅದರ ಬಲಭಾಗ ಮತ್ತು ಎಡಭಾಗ ಇರತಕ್ಕಂತ ರೈತರುಗಳ ಸಮಸ್ಯೆಗಳನ್ನ ಇವತ್ತು ಸರ್ಕಾರದ ಮಟ್ಟದಲ್ಲಿ ನಮ್ಮ ತಮ್ಮಯ್ಯನವರ ನೇತೃತ್ವದಲ್ಲಿ ನಮಗೆ ಹಲವಾರು ಸಭೆಗಳನ್ನು ಅವರು ಮಾಡಿಸಿದ್ರು ಅಧಿಕಾರಿಗಳ ಜೊತೆಗೆ. ನಾವು ಅದು ಮಾಡಿದ್ರಿಂದ ಹಲವಾರು ಲಾಭಗಳಿಗಾಗಲೇ ಬಂದಿದೆ. ಆ ಲಾಭಗಳು ಆಗಿರೋದ್ರನ್ನ ನಿಮಗೆ ತಿಳಿಸ್ಲಿಕ್ಕೆ ಇವತ್ತು ನಾವು ಕರೆದಿದ್ದೀವಿ. ಇದು ಬಹಳ ಪ್ರಮುಖವಾದ ವಿಚಾರ. ಯಾಕಂದ್ರೆ ನಾವು ನಮ್ಮ ಜಿಲ್ಲಾ ನಾಗರಿಕ ಹೋರಾಟ ಸಮಿತಿ ಕೇವಲ ಹೋರಾಟ ಮಾಡಿ ಅರ್ಜಿ ಕೊಟ್ಟು ಮನೆಗೆ ಬರಲಿಲ್ಲ. ಹಿಂದೆ ಫಾಲೋ ಅಪ್ ಮಾಡಿ 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 ನಮ್ಮ ಶಾಸಕರಿಗೂ ನಿತ್ಯ ಮಾಡಕ್ ಬಿಡ್ದಲೆ, ಅಧಿಕಾರಿಗಳಿಗೂ ನಿತ್ಯ ಮಾಡಕ್ ಬಿಡ್ದಲೆ, DC ಅವರಿಗೂ ನಿತ್ಯ ಮಾಡಕ್ ಬಿಡ್ದಲೆ ಫಾಲೋ ಅಪ್ ಮಾಡಿ 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 ಸರ್ಕಾರದ ಮಟ್ಟದ ತನಕ ನಾವು ನಿಯೋಗ ಹೋಗಿ ಸರ್ಕಾರದಲ್ಲಿ ಚರ್ಚೆ ಮಾಡಿ ಹಲವಾರು
ಆದೇಶಗಳನ್ನು ಈಗಾಗಲೇ ಜಾರಿಗೆ ತಂದಿದ್ದೇವೆ, ಜಾರಿಗೆ ತರಿಸಿದ್ದೇವೆ. ಅವರು ಅದನ್ನೆಲ್ಲ ಕೇಳಿರ್ತೀರ ಅಂತ ಹೇಳಿ ನಮಗೆ ಖುಷಿಯಾಗಿದೆ. ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದು ಅವ್ರನ್ನ ವಿಚಾರವನ್ನ ಕೇಳ್ತೀವಿ. ಅವ್ರೇನೋ ಮಾಡ್ತೀವಿ ಅಂತ ಹೇಳಿದರೆ ಮಾಡಲಿ, ತೊಂದರೆ ಇಲ್ಲ. ಈಗ ತನಕ ನಾವು ಹೋರಾಟದಲ್ಲೇ ಬಂದು ಇವತ್ತಿಗೂ ಒಂದು ಮನೆ ಹಕ್ಕತ್ರ ಎಲ್ಲ ಕಂದಾಯ ಗ್ರಾಮ ಮಾಡಿ ಸರ್ವೆ ಮಾಡಿ ಅಂತ ಕೇಳ್ತಾ ಇದ್ದೀನಿ. MLA ಅವರಿಗೂ ಮತ್ತೆ ನಮ್ಮ ವಿಜಯ್ ಕುಮಾರ್ ಮತ್ತೆ DF ಅವರಿಗೆ ಇಷ್ಟು ಮಾತಾಡಿದ್ರೆ ನಮಸ್ಕಾರಗಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ರೈತ ಹೋರಾಟಗಾರ ವೀರಭದ್ರಪ್ಪ ವಹಿಸಿದ್ದರು. ಈ ಸಂದರ್ಭದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬೋರಯ್ಯ, ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಸಂಚಾಲಕರಾದ KK ರಘು, CN ಕುಮಾರ್, ರವಿಕುಮಾರ್, ಮಲ್ಲೇಶಪ್ಪ, ಮೋಹನ್ ಕುಮಾರ್, MD ಕುಮಾರ್, ಮುಖಂಡರುಗಳಾದ ಮೈಲಿಮನೆ ಪೂರ್ಣೇಶ್, ರವಿಕುಮಾರ್, ಹುಣಸೆಮಕ್ಕಿ ಲಕ್ಷ್ಮಣ್, YC ಸುನಿಲ್ ಗೌಡ ಮುಂತಾದವರು ಉಪಸ್ಥಿತರಿದ್ದರು.